ಬಂಧುಗಳೇ, ನಾನು ನಿಮ್ಮ ಮನೆ ಮಗಳು ವಸಂತ ಮುರಳಿ. ನನಗೆ ಮಾತಾಡೋಕ್ಕೆ ಬರಲ್ಲ, ಹಾಗಾಗಿ ಬರೆದುಕೊಂಡು ಹೇಳುತ್ತಿದ್ದೇನೆ. ಬಂಧುಗಳೇ, ನನಗಾಗಿರುವ ನೋವು ಈಗಾಗಲೇ ತಮಗೆಲ್ಲ ತಿಳಿದಿರುವ ನಿನ್ನೆ ದಿವಸ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಸಂಘಟನೆಯ ಹೆಸರಿನಲ್ಲಿ ನನ್ನ ಮೇಲೆ ಇಲ್ಲಸಲ್ಲದ ಆರೋಪ ಮಾಡಿಸಿ ಒಬ್ಬ ಹೆಣ್ಣು ಮಗಳು ಅನ್ನುವ ಕರುಣೆ ಇಲ್ಲದೆ ಇಷ್ಟು ದಿವಸ ಹಗಲು ರಾತ್ರಿ ಸಮಾಜಕ್ಕಾಗಿ ದುಡಿದಿದ್ದಾಳೆ ಎನ್ನುವ ಭಾವನೆ ಇಲ್ಲದೆ ಕಳೆದ ಚುನಾವಣೆ ಸಮಯದಲ್ಲಿ ಇದೇ ರಾಜ್ಯಾಧ್ಯಕ್ಷರು ಹೇಳಿದರು ಅಂತ ನಾನು ಮುಖ್ಯಮಂತ್ರಿಗಳ ಚುನಾವಣಾ ಪ್ರಚಾರಕ್ಕೆ ಹೋದೆ. ಅಲ್ಲಿ ಅವರು ನನ್ನನ್ನು ಪ್ರಚಾರದ ವಾಹನಕ್ಕೆ ಹತ್ತಿಸಿ ನಿಲ್ಲಿಸಿದರು. ಅದನ್ನು ಸಹಿಸಿಕೊಳ್ಳದೆ ಆಗದೆ ಎಲ್ಲಿ ಬೆಳೆದು ಬಿಡುತ್ತಾಳೆ ಎಂದು ಅವತ್ತಿನಿಂದ ನನ್ನನ್ನು ಟಾರ್ಗೆಟ್ ಮಾಡಿ 3-4 ಮೀಟಿಂಗ್ಗೆ ಕರೀಲಿಲ್ಲ. ನಾನು ಕರೆದಿಲ್ಲವಲ್ಲ ಅಂತ ಹೋಗಲಿಲ್ಲ. ಬಂಧುಗಳೇ, ನಾನು ವೃತ್ತಿಯಲ್ಲಿ ಬ್ಯಾಂಕಿನಿಂದ ಸಾಲ ಕೊಡಿಸುವ ಕೆಲಸ ಮಾಡುತ್ತೇನೆ. ಅನೇಕ ಜನರಿಗೆ ನಮ್ಮವರಿಗೆ ಲೋನ್ ಮಾಡಿಕೊಟ್ಟಿದ್ದೇನೆ. ಯಾರ ದಾಖಲಾತಿಗಳು ಕೊರತೆ ಇರುತ್ತದೆಯೋ ಅವರಿಗೆ ಲೋನ್ ಆಗಿರುವುದಿಲ್ಲ. ಅವರಿಗೆ ಈ ವಿಚಾರವನ್ನು ಇಟ್ಟುಕೊಂಡು ನಾನು ಸಮಾಜದಲ್ಲಿ ಬೆಳೆಯಬಾರದು ಎಂದು ದಿನನಿತ್ಯ ನನಗೆ ನನ್ನ ಆರೋಪಗಳು ಮಾಡುತ್ತಲೇ ಇದ್ದಾರೆ. ಮೀಟಿಂಗ್ಗೆ ಬಾ ಎಂದು ಕೆಲವರಿಂದ ಹೆದರಿಸಿದರು. ನಾನು ಶಾಸಕರ ಭವನಕ್ಕೆ ಮೀಟಿಂಗ್ಗೆ ಹೋದೆ. ಅಲ್ಲಿ ರಾಜ್ಯಾಧ್ಯಕ್ಷರು ನನ್ನ ಮೇಲೆ ಸುಳ್ಳು ಆರೋಪ ಮಾಡಿದರು. ಸಭೆಯಲ್ಲಿ ನಾನು ಎದ್ದು ನಿಂತು, ಸರ್, ನೀವು ಹೇಳ್ತಾ ಇರೋದು ಸುಳ್ಳು, ಅದೇನು ಸಾಕ್ಷಿ ಇದೆಯಾ ಕೊಡಿ ಎಂದು ಕೇಳಿದೆ. ಅವರು ಏನು ಹೇಳದೆ ಸುಮ್ಮನಾದರು. ನಾನು ಕಣ್ಣೀರು ಹಾಕಿ ಅಲ್ಲಿಂದ ಎದ್ದು ಬಂದು ಬಿಟ್ಟೆ. ಇದಕ್ಕೆ ಮೀಟಿಂಗಲ್ಲಿ ಇದ್ದಂಥ ಸಮಾಜದವರೆಲ್ಲ ಸಾಕ್ಷಿ ಇದ್ದಾರೆ. ಅಲ್ಲಿಂದ ನಾನು ಮೀಟಿಂಗ್ ಬಿಟ್ಟೆ. ಪ್ರತಿ ಸಲ ರಾಜ್ಯಾಧ್ಯಕ್ಷರು ನನ್ನ ಮೀಟಿಂಗ್ಗೆ ಬನ್ನಿ ಅಂತ ಫೋನ್ ಮಾಡಿ ಕಳೆದ 2 ತಿಂಗಳಿಂದ ನನಗೆ ಮೀಟಿಂಗ್ ಬನ್ನಿ ಅಂತ ಫೋನ್ ಮಾಡಲಿಲ್ಲ. ಬೇರೆ ಅವರು ನನಗೆ ಫೋನ್ ಮಾಡಿರೋ ರಾಜ್ಯಾಧ್ಯಕ್ಷರು ಕರೆದಿಲ್ಲ, ನಾನು ಬಂದರೆ ಮೀಟಿಂಗ್ ಯಾಕೆ ಸಭೆಗೆ ಯಾರು ಇವಳನ್ನು ಕರೆದರು ಎಂದು ಹೇಳುತ್ತಾರೆ, ಬೈಯುತ್ತಾರೆ ಅಂತ ನಾನು ಭಯಪಟ್ಟುಕೊಂಡು ಹೋಗಲಿಲ್ಲ. ನಿನ್ನೆವರೆಗೂ ತುಂಬ ಜನ ಹೇಳಿದರು, ನೀನು ಬಾರಮ್ಮ ಅವರು ಹೇಳಿದೆ, ಹಾಗೆ ಇದ್ದು ಬಿಡು, ಇಲ್ಲ ಅಂದರೆ ನಿನ್ನ ಮೇಲೆ ಆರೋಪಗಳು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾನೆ ಇದ್ದರು. ನಾನು ಏನೂ ತಪ್ಪು ಮಾಡಿಲ್ಲ. ನಾನು ಯಾರಿಗೆ ಭಯಪಡಲಿ, ನಾನು ಸುಮ್ಮನಿದ್ದೆ. ಮೊನ್ನೆ ಭಾನುವಾರ ನಾನು ಉಡುಪಿಗೆ ಶಿವಸುಜ್ಞಾನ ಸ್ವಾಮೀಜಿಗಳ ಆಶ್ರಮಕ್ಕೆ ಪಾದಪೂಜೆ ಮಾಡಿಸೋಕೆ ಹೋದೆ. ನಾನು ನಮ್ಮ ಯಜಮಾನರು ಹೋಗಿದ್ವಿ. ಇದನ್ನು ಸಹಿಸದೆ ಏಕಾಏಕಿ ನನ್ನನ್ನು ಬೆಂಗಳೂರು ನಗರ ಜಿಲ್ಲಾ ಅಧ್ಯಕ್ಷರ ಹುದ್ದೆಯಿಂದ ತೆಗೆಲಿ ಸುಳ್ಳು ಆರೋಪ ಮಾಡಿ ನನ್ನ ಗೌರವ ಹಾಳು ಮಾಡಿ ಈ ಕೆಲಸ ಮಾಡಿರೋದು ನಮ್ಮ ಕುಟುಂಬ ಇವತ್ತು ಕಣ್ಣೀರಿನಲ್ಲಿ ಕೈ ತೊಳೆದಿದೆ. ನಿನ್ನೆಯಿಂದ ಯಾರೂ ಸಹ ಊಟ ಮಾಡಿಲ್ಲ. ಹೊತ್ತು ಸಾಕಾಗಿದೆ. ಸಮಾಜದ ಸಂಘಟನೆಗೆ ಹೆಣ್ಣು ಮಕ್ಕಳು ಬರೋದು ತಪ್ಪ? ರಾಜ್ಯಾಧ್ಯಕ್ಷರ ಮೇಲಿನ ಅಭಿಮಾನಕ್ಕೆ ನಾನು ಎಷ್ಟು ಕಷ್ಟಪಟ್ಟು ಊರು ಸುತ್ತಿದ್ದೇನೆ. ಅದೆಲ್ಲ ಈ ಬಹುಮಾನ ಇವತ್ತು ಲೋಹಿತ್ ಅಣ್ಣವರಿಂದ ಟೆಲಿಗ್ರಾಮ್ನಲ್ಲಿ ಬರೆದು ಹಾಕಿಸಿದ್ದಾರೆ. ನನ್ನ ಮೇಲೆ ಹಣಕಾಸಿನ ವ್ಯವಹಾರಕ್ಕೆ ಸಾಕ್ಷಿಗಳು ಇದ್ದರಿಂದ ಹಾಗೆ ಹಾಕಿದ್ದೀವಿ ಅಂತ. ಯಾವ ಸಾಕ್ಷಿಗಳಿದ್ದಾವೆ ಅದನ್ನು ಹಾಕಿಬಿಡಿ ಸರ್. ನನ್ನ ಈ ಸ್ಥಾನ ಬದಲಾವಣೆ ಆಗಿದ್ದಕ್ಕೆ ನಾನು ಮಾತಾಡಲಿಲ್ಲ. ಲೋಹಿತ್ ಅಣ್ಣ ನನ್ನ ಮೇಲೆ ಮಾಡಿರೋ ಈ ಆರೋಪಕ್ಕೆ ಉತ್ತರ ಕೊಟ್ಟಿದ್ದೇನೆ ಅಷ್ಟೇ. ಯಾಕೆ ಮಹಾಸಭಾದಲ್ಲಿ ಇರೋದು ಯಾರ ಮೇಲೆ ಏನೇ ಆರೋಪ ಮಾಡಿದರೂ ಉತ್ತರ ಕೊಡಬಾರದು? ಆರೋಪಿಗಳಿಗಾಗಿ ಉಳಿಬೇಕಾ ಹೇಳಿ? ನಾನು ಸಂಘಟನೆಗಾಗಿ ಸಮಾಜಕ್ಕೆ ನನ್ನ ಕೈಲಾದ ಸಹಾಯ ಮಾಡಿದ್ದನ್ನು ಎಲ್ಲೂ ಹೇಳಿರಲಿಲ್ಲ. ಇದೇ ರಾಜ್ಯಾಧ್ಯಕ್ಷರು ಅರಮನೆ ಮೈದಾನದ ಕಾರ್ಯಕ್ರಮ, ವಧುವರ ವೇಷಣೆ, ಪ್ರತಿ ಮೀಟಿಂಗಲ್ಲೂ ಪ್ರತಿ ಒಂದು ಸಮಾವೇಶದಲ್ಲೂ ವಸಂತಮ್ಮ ಹೀಗೆ ಮಾಡಿದ್ದಾಳೆ, ಅವರಿಗೆ ಒಳ್ಳೆಯದಾಗಲಿ ಅಂತಲೇ ಇವತ್ತು ನನ್ನ ಮೇಲೆ ಆರೋಪ ಇಲ್ಲಸಲ್ಲದ. ಇವತ್ತು ನನ್ನ ಸಂಘಟನೆಗೆ ಬರಲಿಲ್ಲ ಅಂದ ಕ್ಷಣ ನನ್ನ ಮೇಲೆ ಈ ಆರೋಪ ಇದ್ದದಕ್ಕೆ ಹಾಗೆ ಹುಚ್ಚು ಹುಟ್ಟುಕೊಂಡಿದೆ ಅಲ್ವಾ? ನನ್ನ ಮೇಲೆ ಹಣಕಾಸಿನ ಆರೋಪ ಮಾಡಿದ್ದಕ್ಕೆ ನಾನು ಒಂದೆರಡು ಉದಾಹರಣೆ ನಿನ್ನೆ ಕೊಟ್ಟಿದ್ದೆ ಅಷ್ಟೇ. ಏನು ಬದುಕಿರೋವರೆಗೂ ಸಮಾಜಕ್ಕೆ ನನ್ನ ದುಡಿಮೆ ಒಂದು ಭಾಗವನ್ನು ಮೀಸಲಿಡುತ್ತಿದ್ದೇನೆ. ಯಾರ ತರ ನನಗೆ ಸಮಾಜದಿಂದ ನನಗೆ ಕೋಟಿಗಟ್ಟಲೆ ಸಾಲ ಬಂತು ಅಂತ ನಾನು ಬದುಕಿರೋರು ಯಾರಿಗೂ ಹೇಳಲಿಲ್ಲ. ಇದನ್ನೆಲ್ಲ ನಿಮ್ಮ ಬಳಿ ಹೇಳಿಕೊಳ್ಳುತ್ತಿದ್ದೇನೆ, ಹಗುರ ಮಾಡಿಕೊಳ್ಳಲು ಅಂತ ಬಂದಿದ್ದೇನೆ. ನನ್ನ ಅಣ್ಣಂದಿರು, ತಮ್ಮಂದಿರು, ತಂದೆ ತಾಯಿಗಳು, ಅಕ್ಕ ತಂಗಿರು, ಎಲ್ಲ ನೀವೇ. ಮತ್ತು ನನ್ನ ತಂದೆ ತಾಯಿ ಇಲ್ಲ. ಸರ್ಕಾರ ಇವತ್ತು ಏನೇ ಮಾಡಬೇಕಂದ್ರೂ ಏನು ತಪ್ಪು ಮಾಡಿದ್ದೆ ಅಂತ ಹಗಲು ರಾತ್ರಿ ನನ್ನ ಯಜಮಾನರು ರಾತ್ರಿ ಹೊತ್ತು ಕರ್ಕೊಂಡು ಹೋಗ್ತಿದ್ರು, ಊರೂರು ಸುತ್ತುತ್ತಾ ಇದ್ರು ಸಮಾಜಕ್ಕೋಸ್ಕರ. ಕೊನೆ ನಾನು ಒಬ್ಬ ಆರೋಪಿಯಾಗಿ ಕೂತುಕೊಂಡಿದ್ದೇನೆ. ನನಗಾದ ನೋವು, ಅನ್ಯಾಯ ಯಾರಿಗೂ ಆಗಬಾರದು. ನಾನಿವತ್ತು ನ್ಯಾಯಕ್ಕಾಗಿ ನ್ಯಾಯದಲ್ಲಿ
ಮೊಕದ್ದಮೆ ದಾಖಲಿಸಿದ್ದೇನೆ. ಸತ್ಯ ಅಸತ್ಯತೆಯ ನ್ಯಾಯಾಲಯದಲ್ಲಿ ತೀರ್ಪಾಗಲಿ. ಇನ್ನು ನನ್ನ ಕುಟುಂಬ ಇವತ್ತು ಕಣ್ಣೀರಲ್ಲಿ ಕೈ ತೊಳೆಯುತ್ತಿದೆ. ಅದಕ್ಕಾಗಿ ಅಂದರೆ ಸಮಾಜದ ಬಂಧುಗಳು ನೀವು ನ್ಯಾಯ ಕೊಡಿಸ್ತೀರಾ ನನ್ನನ್ನು. ನಾನು ತಪ್ಪಿತಸ್ಥಳಲ್ಲ, ಇನ್ನೂ ಮಾಡಿದ್ದಕ್ಕೆ ಆಗಾಯಿತು. ಅಳು ತಡೆಯೋಕ್ಕಾಗ್ತಿಲ್ಲ. ಎಲ್ಲರಿಗೂ ನನ್ನ ನಮಸ್ಕಾರ. ಸಂಘಟನೆ ಬಿಟ್ಟವರಿಗೆ ಹೀಗೆ ಹೇಳ್ದೆ. ಈ ನನ್ನ ಜೀವನದಲ್ಲಿ ಆಗ್ತಿರೋ ಹೆಣ್ಣು ಮಕ್ಕಳು ಹೀಗೆ ಸಮಾಜದ ಕಟ್ಟುವುದು ಹೇಗೆ? ಈ ವಿಡಿಯೋ ಮಾಡಿ ಮಾತಾಡೋದು ನನಗೆ ಅಭ್ಯಾಸ ಇಲ್ಲ. ಯಾಕಂದರೆ ನಮ್ಮನ್ನು ಯಾವ ವೇದಿಕೆಯಲ್ಲೂ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರಲಿಲ್ಲ. ಏನಾದರೂ ತಪ್ಪು ಮಾತಾಡಿದರೆ ನಿಮ್ಮ ಮನೆ ಮಗಳು ಅಂತ ದಯವಿಟ್ಟು ಕ್ಷಮಿಸಿ. ವಸಂತ ಮುರಳಿ. ರಾಜ್ಯದ ಬಂಧುಗಳೇ, ಇದರಲ್ಲೂ ಹೆಣ್ಮಕ್ಳು, ನಾನು ಹೆಣ್ಮಕ್ಳಿಗೋಸ್ಕರನೇ ದುಡಿಯೋಕ್ಕೆ ಬಂದಿದ್ದೆ. ಆದರೆ ಇವತ್ತು ಈ ಎಲ್ಲನೂ ನನ್ನ ಹೆಣ್ಮಗು ಅಂತಲೇ ನನ್ನ ತುಂಬ ತೇಜೋವಧೆ ಮಾಡಿದ್ದಾರೆ. ನಮ್ಮ ಅಧ್ಯಕ್ಷರಿಂದ ಮತ್ತು ಯಾರ್ಯಾರು ನನಗೆ ಸೈನ್ ಹಾಕಿ ಪತ್ರ ಕಳಿಸಿದಾರೋ ನನಗೆ ನನ್ನ ಕುಟುಂಬಕ್ಕೆ ಭಾಳ ನೋವಾಗಿದೆ. ದಯವಿಟ್ಟು ಹೆಣ್ಮಕ್ಳು ಇನ್ನು ಮುಂದೆ ಆದರೂ ಎಚ್ಚೆತ್ಕೊಳ್ಳಿ. ಯಾರಾದರೂ ಸಂಘಟನೆಗೆ ಅಂತ ಹೆಣ್ಮಕ್ಳು ಬಡವರಿದ್ರು ನೋಡಿ, ನನಗಾಗಿರೋ ಪರಿಸ್ಥಿತಿ ದಯವಿಟ್ಟು ಯಾರಿಗೂ ಆಗಬಾರ್ದು. ನನಗೆ ಇನ್ನೇನು ಹೇಳೋಕ್ಕೂ ಬಾಕಿ ಇಲ್ಲ. ಭಾಳ ನೋವಾಗಿದೆ. ನಮಸ್ಕಾರ.